ರೈತರಿಗೆ ಪ್ರಧಾನಿಯಾಗಿ ನರೇಂದ್ರ ಮೋದಿ ನಿನ್ನೆ ಸಂಜೆ ರಾಷ್ಟ್ರಪತಿ ಭವನದಲ್ಲಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ರು. ಮೋದಿಯವರ ಜೊತೆ 71 ಸಚಿವರ ಪ್ರಮಾಣ ವಚನವೂ ಆಯಿತು. ಈಗ ನರೇಂದ್ರ ಮೋದಿ ಪ್ರಧಾನಿಯಾಗಿ ಕೆಲಸ ಆರಂಭ ಮಾಡಿದ್ದಾರೆ. ಇವತ್ತು ಬೆಳಗ್ಗೆ 11:30 ದೆಹಲಿಯ ನಾರ್ತ್ ಬ್ಲಾಕ್ನಲ್ಲಿರೋ PMO ಕಚೇರಿಗೆ ನರೇಂದ್ರ ಮೋದಿ ಬಂದಿದ್ದಾರೆ. ನರೇಂದ್ರ ಮೋದಿ 3ನೇ ಬಾರಿಗೆ ಪ್ರಧಾನಿಯಾಗಿ ಕಾರ್ಯಾರಂಭ ಮಾಡಿದ್ದಾರೆ. ಬೆಳಗ್ಗೆ 11:30 ಪ್ರಧಾನಿ ನರೇಂದ್ರ ಮೋದಿ ದೆಹಲಿಯ ಪ್ರಧಾನಮಂತ್ರಿಗಳ ಕಚೇರಿಗೆ ಬಂದರು. ಅವರನ್ನ PMO ಕಚೇರಿಯ ಸಿಬ್ಬಂದಿಗಳು ಅದ್ದೂರಿಯಾಗಿ ಸ್ವಾಗತವನ್ನ ಕೋರಿದ್ರು. ನರೇಂದ್ರ ಮೋದಿ ಮೊದಲನೇ ದಿನದ ಕೆಲಸಕ್ಕೆ PMO ಕಚೇರಿಗೆ ಬಂದರು. ಈ ಸಂದರ್ಭದಲ್ಲಿ PMO ಕಚೇರಿಯ ಎಲ್ಲ ಸಿಬ್ಬಂದಿಗಳು ಚಪ್ಪಾಳೆ ತಟ್ಟುವ ಮೂಲಕ ಅವರನ್ನು ಸ್ವಾಗತಿಸಿದರು. ಮೋದಿಯವರ ಜೊತೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅಜಿತ್ ದೋವಲ್ ಕೂಡ ಇದ್ದಾರೆ. ನರೇಂದ್ರ ಮೋದಿಯವರ ಹಿಂದೆ ಕೈ ಕಟ್ಕೊಂಡು ಬರ್ತಾ ಇದ್ದಾರೆ. 3ನೇ ಅವಧಿಯಲ್ಲಿನ ಮೊದಲ ದಿನದ ಕೆಲಸಕ್ಕೆ ನರೇಂದ್ರ ಮೋದಿ ಬಂದರು. ಎಲ್ಲರೂ ಹಾರ್ದಿಕವಾಗಿ ನರೇಂದ್ರ ಮೋದಿಯವರನ್ನು ಸ್ವಾಗತಿಸಿದ್ರು. 2024ರಲ್ಲಿ ಯಾರು ಪ್ರಧಾನಿ ಆಗ್ತಾರೆ ಅನ್ನುವಂತಹ ಪ್ರಶ್ನೆಗಳಿದ್ವು. ಕಳೆದ 2-3 ತಿಂಗಳಿಂದ ನಿರಂತರವಾದ ಚುನಾವಣಾ ಪ್ರಚಾರ, ಮತದಾನ, ಫಲಿತಾಂಶ ಎಲ್ಲವೂ ಆಯಿತು. ಫಲಿತಾಂಶ ಬಂದ ನಂತರವೂ ಯಾರು ಪ್ರಧಾನಿ ಆಗ್ತಾರೆ ಅನ್ನುವಂತಹ ಪ್ರಶ್ನೆಗಳಿದ್ವು. ಈಗ NDA ಮೈತ್ರಿಕೂಟದಿಂದ ನರೇಂದ್ರ ಮೋದಿ ಪ್ರಧಾನಿಯಾಗಿದ್ದಾರೆ. ಪ್ರಧಾನಮಂತ್ರಿ ಕಚೇರಿಯ ಸಿಬ್ಬಂದಿಗಳು ಕಳೆದ 2 ಅವಧಿಯಲ್ಲಿ ಯಾರ ಜೊತೆ ಕೆಲಸ ಮಾಡಿದ್ರೋ ಈ ಅವಧಿಯಲ್ಲೂ ಕೂಡ ಅವರ ಜೊತೆಯಲ್ಲೇ ಕೆಲಸ ಮಾಡಲಿದ್ದಾರೆ. ಎಲ್ಲರೂ ಕೂಡ ಮೋದಿಯವರನ್ನು ಹಾರ್ದಿಕವಾಗಿ ಸ್ವಾಗತಿಸಿಕೊಂಡ್ರು. 3ನೇ ಬಾರಿ ಪ್ರಧಾನಿಯಾದಂತಹ ನರೇಂದ್ರ ಮೋದಿ ಮೊದಲು ಮಾಡಿದ ಆದೇಶ ಯಾವುದು? ಒಂದು ಕ್ಯೂರಿಯಾಸಿಟಿ ಇತ್ತು. ಮೋದಿಯವರ ಫಸ್ಟ್ ಆರ್ಡರ್ ಏನಾಗಬಹುದು ಅನ್ನುವ ಕ್ಯೂರಿಯಾಸಿಟಿ ಇತ್ತು. ಕ್ಯಾಬಿನೆಟ್ ಮೀಟಿಂಗ್ ಆದ ನಂತರವೇ ಮೊದಲ ಆದೇಶ ಬರಬಹುದು ಅನ್ನುವ ನಿರೀಕ್ಷೆಗಳಿದ್ವು. ಆದರೆ ನರೇಂದ್ರ ಮೋದಿ ತಮ್ಮ ಕಚೇರಿಗೆ ಬಂದ ಮೊದಲೇ ಕ್ಷಣವೇ ಒಂದು ಆದೇಶ ಮಾಡಿದ್ದಾರೆ. ಆ ಆದೇಶ ಏನು? ರೈತ ಸಮ್ಮಾನ್ ನಿಧಿ ಯೋಜನೆಯ, ಕೃಷಿ ಸಮ್ಮಾನ್ ನಿಧಿ ಯೋಜನೆಯ ಮೊದಲ 20,000 ಕೋಟಿಯನ್ನ ರಿಲೀಸ್ ಮಾಡಿದ್ದಾರೆ. ಆ ಫೈಲ್ ಅನ್ನ ಮೊದಲಿಗೆ ನರೇಂದ್ರ ಮೋದಿ ಕ್ಲಿಯರ್ ಮಾಡಿದ್ದಾರೆ. 9,30,00,000 ರೈತರಿಗೆ 20,000 ಕೋಟಿ ಹಣ ರಿಲೀಸ್ ಆಗಿದೆ. ಕೃಷಿ ಸಮ್ಮಾನ್ ಯೋಜನೆ 2019ರಲ್ಲಿ ನರೇಂದ್ರ ಮೋದಿ ಆರಂಭ ಮಾಡಿದಂತಹ ಯೋಜನೆ. 2019ರ ಫೆಬ್ರವರಿಯಲ್ಲಿ, ಅಂದರೆ ಚುನಾವಣೆ ಆರಂಭವಾಗುವುದಕ್ಕೆ 2 ತಿಂಗಳ ಮೊದಲು ಆರಂಭವಾದಂತಹ ಯೋಜನೆ. ಈವರೆಗೆ 16 ಕಂತುಗಳಲ್ಲಿ ರೈತರ ಖಾತೆಗೆ ಹಣ ಹಾಕಲಾಗಿದೆ. ಇವತ್ತು ಆದದ್ದು 17ನೇ ಕಂತು, ಈ ವರ್ಷದ 2ನೇ ಕಂತು. ಕೃಷಿ ಸಮ್ಮಾನ್ ನಿಧಿಯಲ್ಲಿ ವರ್ಷಕ್ಕೆ 3 ಕಂತುಗಳಲ್ಲಿ ರೈತರಿಗೆ 6,000 ಹಣವನ್ನು ಹಾಕಲಾಗುತ್ತೆ. ಪ್ರತಿ ಕಂತಿಗೆ 2,000 ರೂಪಾಯಿ ಹಣ. ಈ ಹಣವನ್ನು ಈ ವರ್ಷದ ಮೊದಲನೇ ಕಂತು ಚುನಾವಣೆ ಆರಂಭವಾಗುವುದಕ್ಕೆ ಮೊದಲೇ ಬಂದಿತ್ತು. ಈಗ 2ನೇ ಕಂತು ಮೋದಿ ಸರ್ಕಾರದ 3ನೇ ಅವಧಿಯ ಮೊದಲನೇ ನಿರ್ಧಾರ. ರೈತರ ಖಾತೆಗೆ ಹಣ ಹಾಕುವ ಫೈಲ್ಗೆ ನರೇಂದ್ರ ಮೋದಿ ಮೊದಲ ಸಹಿಯನ್ನ ಹಾಕಿದ್ರು. ಆ ಫೈಲ್ ಕ್ಲಿಯರ್ ಅನ್ನ ಮಾಡಿದ್ರು. ರೈತ ಸಮ್ಮಾನ್ ನಿಧಿಯ ಯೋಜನೆ ದೇಶದ 9,30,00,000 ರೈತರ ಅಕೌಂಟ್ಗಳಿಗೆ ಇವತ್ತು 20,000 ಕೋಟಿಯ ಹಣ. ತಲಾ ಒಬ್ಬೊಬ್ಬ ರೈತನಿಗೆ 2,000 ರೂಪಾಯಿ ಹಣ. ಮೋದಿ ಸರ್ಕಾರದ ಮೊದಲ ಗಿಫ್ಟ್ ಇದು ರೈತರಿಗೆ. ಬಿಜೆಪಿ ಇದನ್ನ
ಗಿಫ್ಟ್ ಅಂತ ಕ್ಲೈಮ್ ಮಾಡ್ತಾ ಇದೆ ಹಾಲಿ ಇರುವಂತಹ ಯೋಜನೆ. ನರೇಂದ್ರ ಮೋದಿ ಈ ಯೋಜನೆಯ ಫೈಲನ್ನು ಕ್ಲಿಯರ್ ಮಾಡಿದ ಮೇಲೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರೈತರ ಕಲ್ಯಾಣಕ್ಕಾಗಿ ನಮ್ಮ ಸರ್ಕಾರ ಯಾವಾಗಲೂ ಬದ್ಧವಾಗಿರುತ್ತೆ. ಕೃಷಿ ಕ್ಷೇತ್ರದ ಅಭಿವೃದ್ಧಿಗಾಗಿ ನಾವು ಕೆಲಸವನ್ನು ಮುಂದುವರಿಸ್ತೀವಿ ಅಂತ ನರೇಂದ್ರ ಮೋದಿ ರೈತ ಸಮ್ಮಾನ್ ನಿಧಿಯ 20,000 ಕೋಟಿ ಹಣ ಬಿಡುಗಡೆಯ ನಂತರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗ ಸಂಜೆ 5 ಗಂಟೆಗೆ ನರೇಂದ್ರ ಮೋದಿಯವರ 3ನೇ ಕ್ಯಾಬಿನೆಟ್ನ ಮೊದಲ ಸಭೆ ಇದೆ. ಸಂಜೆ 5 ಗಂಟೆಗೆ 3ನೇ ಕ್ಯಾಬಿನೆಟ್ನ ಮೊದಲ ಸಭೆ ನರೇಂದ್ರ ಮೋದಿಯವರ ಲೋಕ ಕಲ್ಯಾಣ ಮಾರ್ಗ ನಿವಾಸದಲ್ಲಿ ನಡೆಯುತ್ತೆ. ಈ ಕ್ಯಾಬಿನೆಟ್ ಸಭೆ ಕ್ಯಾಬಿನೆಟ್ ಸಭೆಗೂ ಮುನ್ನವೇ ಖಾತೆಗಳ ಹಂಚಿಕೆಯಾಗುವ ಸಾಧ್ಯತೆ ಇದೆ. ಈವರೆಗೂ ಯಾರಿಗೆ ಯಾವ ಖಾತೆ ಅನ್ನೋದು ಸ್ಪಷ್ಟ ಆಗಿಲ್ಲ. ಆದರೆ ಬಿಜೆಪಿ ಪ್ರಮುಖ ಖಾತೆಗಳನ್ನು ತನ್ನಲ್ಲೇ ಉಳಿಸಿಕೊಳ್ಳುವ ನಿರ್ಧಾರವನ್ನ ಮಾಡಿದೆ. ಗೃಹ, ಹಣಕಾಸು, ರಕ್ಷಣೆ, ವಿದೇಶಾಂಗ ಖಾತೆಗಳು ಈ ಬಾರಿಯೂ ಬಿಜೆಪಿಯಲ್ಲೇ ಉಳಿಯುತ್ತೆ. ಅಮಿತ್ ಶಾ ಈ ಬಾರಿಯೂ ಗೃಹ ಸಚಿವರಾಗಿಯೇ ಮುಂದುವರಿತಾರೆ ಅನ್ನುವ ಸ್ಪಷ್ಟ ಸಾಧ್ಯತೆಗಳಿದ್ದಾವೆ. ಗೃಹ ಖಾತೆಯನ್ನು ಹೊಂದಿರುವವರು ನಂಬರ್ 2 ಪೊಸಿಷನ್ ಅಲ್ಲಿ ಇರ್ತಾರೆ. ಅಮಿತ್ ಶಾ ಈ ಬಾರಿಯೂ ಕೇಂದ್ರದಲ್ಲಿ ಮಂತ್ರಿಯಾಗಿರೋದ್ರಿಂದ ಅಮಿತ್ ಶಾ ಈ ಬಾರಿಯೂ ಗೃಹ ಖಾತೆಯನ್ನು ನಿರ್ವಹಣೆ ಮಾಡುವ ಸಾಧ್ಯತೆ ಇದೆ. ಗೃಹ ಖಾತೆಯ ಜೊತೆಗೆ ಸಹಕಾರ ಖಾತೆಯನ್ನು ಅಮಿತ್ ಶಾ ನಿರ್ವಹಣೆ ಮಾಡ್ತಾ ಇದ್ರು. ಈ ಬಾರಿಯೂ ಕೂಡ ಅಮಿತ್ ಶಾ ಗೃಹ ಸಚಿವರಾಗಿ ಮುಂದುವರಿಯುವ ಸಾಧ್ಯತೆ ಇದೆ. ರಾಜನಾಥ್ ಸಿಂಗ್ ಮೋದಿ 2.0 ಸರ್ಕಾರದಲ್ಲಿ ರಕ್ಷಣಾ ಇಲಾಖೆಯ ನಿರ್ವಹಣೆಯನ್ನ ಮಾಡಿದ್ರು. ಈ ಬಾರಿಯೂ ಕೂಡ ರಾಜನಾಥ್ ಸಿಂಗ್ ಅವರಿಗೆ ರಕ್ಷಣಾ ಸಚಿವಾಲಯವೇ ಸಿಗುವ ಸಾಧ್ಯತೆ ಇದೆ. ನಿರ್ಮಲಾ ಸೀತಾರಾಮನ್ಗೆ ಹಣಕಾಸು, ಜೈಶಂಕರ್ಗೆ ವಿದೇಶಾಂಗ ಖಾತೆಗಳು ಸಿಗುವ ಸಾಧ್ಯತೆ ಇದೆ. ನಿರ್ಮಲಾ ಸೀತಾರಾಮನ್ ಕಳೆದ 5 ವರ್ಷಗಳಿಂದ ಹಣಕಾಸು ಸಚಿವೆಯಾಗಿದ್ರು. ಅವರು ಈ ಬಾರಿಯೂ ಮುಂದುವರಿಯುವ ಸಾಧ್ಯತೆ ಇದೆ. ಜೈಶಂಕರ್ ನಿವೃತ್ತ ಡಿಪ್ಲೊಮ್ಯಾಟ್. ಅವರು 2019ರಲ್ಲಿ ವಿದೇಶಾಂಗ ಸಚಿವರಾಗಿದ್ರು. ಈ ಬಾರಿಯೂ ಕೂಡ ವಿದೇಶಾಂಗ ಸಚಿವಾಲಯದಲ್ಲಿ ಅವರು ಮುಂದುವರಿಯುವ ಸಾಧ್ಯತೆ ಇದೆ. ನಿತಿನ್ ಗಡ್ಕರಿ ಸಾರಿಗೆ ಮತ್ತು ಹೆದ್ದಾರಿ, ಇದೇ ಸಚಿವಾಲಯದಲ್ಲಿ ಈ ಬಾರಿಯೂ ನಿತಿನ್ ಗಡ್ಕರಿ ಮುಂದುವರಿಯುವಂತಹ ಸಾಧ್ಯತೆ ಇದೆ. ಕಳೆದ 5 ವರ್ಷಗಳಲ್ಲಿ 90,000 ಕಿಲೋಮೀಟರ್ ಹೆದ್ದಾರಿ ನಿರ್ಮಾಣ ಮಾಡಿದಂತಹ ಹೆಗ್ಗಳಿಕೆ ನಿತಿನ್ ಗಡ್ಕರಿಯವರದು. ಆ ಯೋಜನೆಗಳನ್ನು ಮುಂದುವರಿಸುವ ನಿಟ್ಟಿನಲ್ಲಿ ಗಡ್ಕರಿಯವರ ಅದೇ ಖಾತೆಯಲ್ಲಿ ಮುಂದುವರಿಯುವಂತಹ ಸಾಧ್ಯತೆ ಇದೆ. ಮೋದಿ 2.0 ಸರ್ಕಾರದಲ್ಲಿ ಯಾವ ಮಿನಿಸ್ಟರ್ಗಳು ಪ್ರಮುಖ ಖಾತೆಗಳನ್ನು ನಿರ್ವಹಣೆ ಮಾಡಿದ್ರೋ ಅದೇ ಖಾತೆಗಳನ್ನು ಈ ಬಾರಿಯೂ ಕೂಡ ನಿರ್ವಹಿಸುವಂತಹ ಸಾಧ್ಯತೆ ಇದೆ. 2.0 ಸರ್ಕಾರದಲ್ಲಿದ್ದಂತಹ 19 ಸಚಿವರು ಅಧಿಕಾರವನ್ನು ಕಳೆದುಕೊಂಡ್ರು, ಸಂಸದ ಸ್ಥಾನವನ್ನು ಕಳೆದುಕೊಂಡ್ರು. ಈ ಚುನಾವಣೆಯಲ್ಲಿ ಅವರು ನಿರ್ವಹಿಸುತ್ತಿದ್ದಂತಹ ಖಾತೆಗಳನ್ನು ಈ ಬಾರಿ ಹೊಸದಾಗಿ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿರುವ ಸಂಸದರಿಗೆ ಆ ಖಾತೆಗಳು ಸಿಗುವಂತಹ ಸಾಧ್ಯತೆ ಇದೆ. ಒಟ್ಟಾರೆ ನರೇಂದ್ರ ಮೋದಿಯವರ ಜೊತೆ 71 ಸಚಿವರು ನಿನ್ನೆ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆ. ಅದರಲ್ಲಿ 30 ಕ್ಯಾಬಿನೆಟ್ ದರ್ಜೆ, 30 ಕ್ಯಾಬಿನೆಟ್ ಮಿನಿಸ್ಟರ್ಸ್ಗಳಲ್ಲಿ ಬಿಜೆಪಿಯಿಂದ 25 ಜನ ಇದ್ದಾರೆ. ಕ್ಯಾಬಿನೆಟ್ನಲ್ಲಿ 25 ಜನ ಬಿಜೆಪಿಯ ಮಂತ್ರಿಗಳಿದ್ರೆ ಮಿತ್ರ ಪಕ್ಷಗಳಿಂದ 5 ಕ್ಯಾಬಿನೆಟ್ ಮಂತ್ರಿಗಳಿದ್ದಾರೆ. ಟಿಡಿಪಿಗೆ 1, ಜೆಡಿಯುಗೆ 1, ಜೆಡಿಎಸ್ಗೆ 1, ಎಚ್ಎಎಂಗೆ 1 ಮತ್ತು ಚಿರಾಗ್ ಪಾಸ್ವಾನ್ ಅವರಿಗೆ 1. 5 ಕ್ಯಾಬಿನೆಟ್ ದರ್ಜೆ ಮಂತ್ರಿ ಸ್ಥಾನಗಳನ್ನು ಮಿತ್ರ ಪಕ್ಷಗಳಿಗೆ ಕೊಟ್ಟಿದೆ. 25 ಪ್ರಮುಖ ಖಾತೆಗಳನ್ನು ಬಿಜೆಪಿಯೇ ಉಳಿಸಿಕೊಂಡಿದೆ. ಇದು ಎನ್ಡಿಎ ಮೈತ್ರಿಕೂಟದ ಸರ್ಕಾರವಾದರೂ ಕೂಡ ಬಿಜೆಪಿ ಮೈತ್ರಿಕೂಟದ ಸರ್ಕಾರದಲ್ಲಿ ಮಂತ್ರಿಗಳ ಸ್ಥಾನದಲ್ಲಿ ಸಿಂಹ ಪಾಲನ್ನ ಬಿಜೆಪಿಯೇ ಪಡೆದುಕೊಂಡಿದೆ. ಮೋದಿ ಕ್ಯಾಬಿನೆಟ್ನಲ್ಲಿ 5 ಸ್ವತಂತ್ರ ಖಾತೆಗಳನ್ನು ನೀಡಲಾಗಿದೆ. 5 ಸ್ವತಂತ್ರ ಖಾತೆಗಳಲ್ಲಿ 3 ಬಿಜೆಪಿಗೆ, 2 ಮಿತ್ರ ಪಕ್ಷಗಳಿಗೆ ಕೊಡಲಾಗಿದೆ. ಒಂದು ಶಿವಸೇನೆಗೆ, ಮತ್ತೊಂದು ಅಪ್ನಾದಳಕ್ಕೆ ಸ್ವತಂತ್ರ ಖಾತೆ ರಾಜ್ಯ ಸಚಿವ ಸ್ಥಾನವನ್ನು ಕೊಡಲಾಗಿದೆ. ಉಳಿದಂತೆ ಮೋದಿ ಕ್ಯಾಬಿನೆಟ್ನಲ್ಲಿ 36 ರಾಜ್ಯ ಖಾತೆ ಸಚಿವರಿರಲಿದ್ದಾರೆ. 32 ಬಿಜೆಪಿಯ ಸಚಿವರಿದ್ದರೆ ಮಿತ್ರ ಪಕ್ಷಗಳಿಂದ 4 ಸಂಸದರಿಗೆ ಅವಕಾಶವನ್ನು ಕೊಡಲಾಗಿದೆ. ರಾಜ್ಯದಿಂದ ಕರ್ನಾಟಕದಿಂದ ನಿರ್ಮಲಾ ಸೀತಾರಾಮನ್ ಅವರನ್ನು ಹೊರತುಪಡಿಸಿದರೆ 4 ಸಚಿವರಿಗೆ ಕೇಂದ್ರದಲ್ಲಿ ಸಚಿವ ಸ್ಥಾನ ನೀಡಲಾಗಿದೆ. ಕರ್ನಾಟಕದಿಂದ ಕ್ಯಾಬಿನೆಟ್ ಸಚಿವರಾಗಿರುವಂತಹ ಪ್ರಹ್ಲಾದ್ ಜೋಶಿ,
ಮತ್ತು ಕುಮಾರಸ್ವಾಮಿ ಅವರು ಪ್ರಮುಖ ಖಾತೆಗಳನ್ನು ಪಡೆಯುವ ಸಾಧ್ಯತೆ ಇದೆ. ಪ್ರಹ್ಲಾದ್ ಜೋಶಿ ಮತ್ತು ಎಚ್.ಡಿ. ಕುಮಾರಸ್ವಾಮಿ ನರೇಂದ್ರ ಮೋದಿಯವರ ಸಂಪುಟದಲ್ಲಿ ಕ್ಯಾಬಿನೆಟ್ ದರ್ಜೆಯ ಮಂತ್ರಿ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಈ ಇಬ್ಬರಿಗೆ ಪ್ರಮುಖ ಖಾತೆಗಳು ಸಿಗುವ ಸಾಧ್ಯತೆ ಇದೆ. ಕೃಷಿ ಸಚಿವ ಸ್ಥಾನದ ಮೇಲೆ ಕುಮಾರಸ್ವಾಮಿ ಅವರು ಕಣ್ಣಿಟ್ಟಿದ್ದಾರೆ. ಜನರ ಜೊತೆ, ರೈತರ ಜೊತೆ ಇದ್ದು ಕೆಲಸ ಮಾಡುವಂತಹ ಖಾತೆಯನ್ನ ತನಗೆ ಕೊಡಿ ಅಂತ ನಿನ್ನೆ ಮಾಧ್ಯಮಗಳೊಂದಿಗೆ ಮಾತನಾಡುವಾಗ ಕುಮಾರಸ್ವಾಮಿ ಬೇಡಿಕೆಯನ್ನ ಇಟ್ಟಿದ್ರು. ಯಾವ ಖಾತೆ ಕೊಡ್ತಾರೆ ಈವರೆಗೂ ಸ್ಪಷ್ಟತೆ ಇಲ್ಲ. ಆದರೆ ಕುಮಾರಸ್ವಾಮಿ ಅವರು ಕೃಷಿ ಖಾತೆಯನ್ನ ಪಡೆಯೋದಕ್ಕೆ ಆಸಕ್ತಿಯನ್ನ ಹೊಂದಿದ್ದಾರೆ. ಪ್ರಹ್ಲಾದ್ ಜೋಶಿ ಕಳೆದ ಸರ್ಕಾರದಲ್ಲಿ ಸಂಸದೀಯ ವ್ಯವಹಾರಗಳ ಸಚಿವರಾಗಿದ್ದರು. ಜೊತೆಗೆ ಕಲ್ಲಿದ್ದಲು ಖಾತೆ ಅವರ ಬಳಿ ಇತ್ತು. ಈ ಬಾರಿಯೂ ಅದೇ ಖಾತೆ ಸಿಗುತ್ತಾ ಅಥವಾ ಪ್ರಹ್ಲಾದ್ ಜೋಶಿ ಅವರಿಗೆ ಬೇರೆ ಖಾತೆ ಸಿಗುತ್ತಾ ಈವರೆಗೂ ಸ್ಪಷ್ಟತೆ ಇಲ್ಲ. ಶೋಭಾ ಕರಂದ್ಲಾಜೆ ನರೇಂದ್ರ ಮೋದಿಯವರ ಸಂಪುಟದಲ್ಲಿ 2ನೇ ಬಾರಿಗೆ ಸಚಿವರಾಗ್ತಾ ಇದ್ದಾರೆ. ರಾಜ್ಯ ಖಾತೆ ಕಳೆದ ಬಾರಿ ಕೃಷಿ ಇಲಾಖೆಯ ರಾಜ್ಯ ಖಾತೆ ಸಚಿವರಾಗಿದ್ದರು ಶೋಭಾ ಕರಂದ್ಲಾಜೆ. ಈ ಬಾರಿ ಅವರಿಗೆ ಬೇರೆ ಖಾತೆ ಸಿಗುವ ಸಾಧ್ಯತೆ ಇದೆ. ಸೋಮಣ್ಣ ಮೊದಲ ಬಾರಿಗೆ ಲೋಕಸಭೆಯನ್ನ ಪ್ರವೇಶ ಮಾಡಿದ್ದಾರೆ. ಮೊದಲ ಬಾರಿಗೆ ಸೋಮಣ್ಣ ಮೋದಿ ಕ್ಯಾಬಿನೆಟ್ನಲ್ಲಿ ರಾಜ್ಯ ಖಾತೆಯ ಸ್ಥಾನ ಸಿಕ್ಕಿದೆ, ರಾಜ್ಯ ಖಾತೆಯ ಮಂತ್ರಿಗಿರಿ. ಸೋಮಣ್ಣ ಇಂಥದ್ದೇ ಖಾತೆ ಬೇಕು ಅಂತ ಏನು ಕೇಳಿಲ್ಲ. ಯಾವ ಖಾತೆ ಕೊಟ್ಟರು ಕೆಲಸ ಮಾಡ್ತೀನಿ, ಮೋದಿಯವರ ಸಂಪುಟದಲ್ಲಿ ಕೆಲಸ ಮಾಡೋದೇ ಸೌಭಾಗ್ಯ ಅಂತ ವಿ ಸೋಮಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಶೋಭಾ ಕರಂದ್ಲಾಜೆ ಮತ್ತು ವಿ ಸೋಮಣ್ಣ ಮಾತನಾಡಿದ್ದಾರೆ ನೋಡಿ. ನಾನು ಆ ಥರ ಆಶೆ ಬುರ್ಕ ಅಲ್ಲ, ಆಶಾವಾದಿ. ಯಾವ ಕೆಲಸ ಕೊಟ್ಟರೆ ಅದನ್ನು ಮಾಡ್ತೀನಿ. ನನಗೆ ಯಾವುದೂ ಇಲಾಖೆಯಲ್ಲೂ ಕೂಡ ತನ್ನದೇ ಆದಂಥ ಒಂದು ವೈಶಿಷ್ಟ್ಯತೆ ಇದೆ, ಇತಿಹಾಸ ಇದೆ. ಯಾವ ಇಲಾಖೆಯಲ್ಲೂ ಕೂಡ ಕೆಲಸ ಇಲ್ಲ ಅಂತ ಏನಿಲ್ಲ. ಆ ಕೆಲಸವನ್ನು ಯಾವ ರೀತಿ ಮಾಡಬೇಕು ಅನ್ನೋದು ನಮ್ಮ ಒಂದು ಅನುಭವದ ಮೇಲೆ ಹೋಗ್ತದೆ. ಅದಕ್ಕೆ ಮಾತ್ರ ನಾನು ಸ್ಥಿಮಿತವಾಗಿದ್ದೇನೆ. ನನಗೆ ಇಂಥದ್ದೇ ಕೆಲಸ ಕೊಡಿ ಅನ್ನೋದೇನು ನನ್ನ ಒತ್ತಾಯ ಏನೂ ಇಲ್ಲ, ಒತ್ತಾಯಪೂರ್ವಕವಾದ ಭಾವನೆಗಳು ಇಲ್ಲ. ನಾನು ಆ ಥರ ಈ ಬಾರಿ ಅನಿವಾರ್ಯತೆ ಇತ್ತು. NDA ಸರ್ಕಾರ ಇದೆ. ನಮ್ಮ ರಾಜ್ಯದಿಂದ ನಿರ್ಮಲಾ ಸೀತಾರಾಮನ್ ಅವರು ಕಂಟಿನ್ಯೂ ಆಗಿದ್ದಾರೆ, ಜೋಶಿ ಅವರು ಕಂಟಿನ್ಯೂ ಆಗಿದ್ದಾರೆ. ಹಾಗೆಯೇ ಹೊಸ ಸೇರ್ಪಡೆಯಾಗಿ ಕುಮಾರಸ್ವಾಮಿ ಅವರು ಬಂದಿದ್ದಾರೆ. ಈ ಕಾರಣಕ್ಕಾಗಿ ಸಹಜವಾಗಿ ಒಂದು ರಾಜ್ಯಕ್ಕೆ ಈಗಾಗಲೇ 3 ಕ್ಯಾಬಿನೆಟ್ ಸಿಕ್ಕಿದೆ. ಆದರೆ ಯಾವ ಜವಾಬ್ದಾರಿ ನನಗೆ ಸಿಕ್ಕಿದೆಯೋ ಅದರಲ್ಲೇ ನಾನು ಖುಷಿಯಾಗಿದ್ದೀನಿ ಮತ್ತು ಅದರಲ್ಲೇ ಕೆಲಸ ಮಾಡ್ತೀನಿ. 10 ವರ್ಷಗಳಲ್ಲಿ ನಮ್ಮ ಮುಖಂಡರು ನನ್ನನ್ನು ಗಮನಿಸ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ. ನನಗೆ ಯಾವ ಜವಾಬ್ದಾರಿಯನ್ನು, ಅದು ಪಕ್ಷದ ಜವಾಬ್ದಾರಿಯನ್ನು ಕೊಟ್ಟಿರ್ಬೋದು, ಚುನಾವಣೆ ಜವಾಬ್ದಾರಿ ಕೊಟ್ಟಿರ್ಬೋದು, ಅಥವಾ ಸರ್ಕಾರ ಜವಾಬ್ದಾರಿ ಕೊಟ್ಟಿರೋದು, ಅದರಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡುವಂಥ, ಹೆಚ್ಚು ಸಮಯವನ್ನು ಕೊಡುವಂಥ ಪ್ರಯತ್ನವನ್ನು ನಾನು ಮಾಡಿದ್ದೀನಿ. ಅದಕ್ಕಾಗಿ ನನ್ನನ್ನು ಮತ್ತೆ ಕನ್ಸಿಡರ್ ಮಾಡಿರ್ಬೋದು. ಅದಕ್ಕಾಗಿ ನನ್ನನ್ನು ಬೆಂಗಳೂರಿಗೆ ಕೂಡ ತಂದು ಚುನಾವಣೆಗೆ ನಿಲ್ಲಿಸಿರ್ಬೋದು. ಈ ಕಾರಣಕ್ಕಾಗಿ ಅಮಿತ್ ಶಾ ಅವರು ಮಾತಾಡುವಂಥ ಸಂದರ್ಭದಲ್ಲಿ ನನಗೆ ಮೋದಿಯವರು ಅದನ್ನೇ ಹೇಳಿದರು, ಬೆಂಗಳೂರು ಹತ್ತಿರ ಇದ್ದರೆ ಬೇರೆ ರಾಜ್ಯಗಳಲ್ಲಿ ಕೂಡ ಚುನಾವಣೆ ಜವಾಬ್ದಾರಿ ಕೊಟ್ಟಾಗ, ಪಕ್ಷದ ಜವಾಬ್ದಾರಿ ಕೊಟ್ಟಾಗ ಹೋಗಿ ಬರೋಕ್ಕೆ ಅನುಕೂಲ ಆಗುತ್ತೆ ಅನ್ನುವಂಥ ಮಾತನ್ನು ಅವತ್ತು ಅವರು ಹೇಳಿದರು. ಈ ಕಾರಣಕ್ಕಾಗಿ ಈ ಜವಾಬ್ದಾರಿಯನ್ನು ನಂಗೆ ಕೊಟ್ಟಿರ್ಬೋದು. ಅದನ್ನು ನಿರ್ವಹಣೆ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಇಲ್ಲ, ಈ ಬಾರಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.